ನೆಕ್ಸ್ಟ್ ಇವತ್ತು ಸಿಗಂದೂರಿನ 60 ವರ್ಷಗಳ ಹೋರಾಟ ಕನಸು ಎಲ್ಲವೂ ಕೂಡ ಇವತ್ತು ಈಡೇರ್ತಾ ಇದೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸುಮಾರು 60 ವರ್ಷಗಳ ಹೋರಾಟ, 60 ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಸಿಗಂದೂರು ಸೇತುವೆ ಉದ್ಘಾಟನೆ ಆಗುತ್ತೆ. ಸಿಗಂದೂರು ಚೌಡೇಶ್ವರಿ ಕೇಬಲ್ ಸೇತುವೆ ಇವತ್ತು 12 ಗಂಟೆಗೆ ಉದ್ಘಾಟನೆ ಆಗುತ್ತೆ. ಇದು ಪ್ರಮುಖವಾಗಿ ಗಮನಿಸಬೇಕು. ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಅಂದರೆ ಉದ್ದದ ಹ್ಯಾಂಗಿಂಗ್ ಸೇತುವೆ, ಅಂದರೆ ತೂಗು ಸೇತುವೆ. ಇದನ್ನು ಕೇಂದ್ರ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ. ಅದಾದಮೇಲೆ ಸಿಗಂದೂರು ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ಉದ್ಘಾಟನೆ ಆದಮೇಲೆ ನೆಹರು ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿಗಂದೂರು ಸೇತುವೆ ನಿರ್ಮಾಣಗೊಂಡಿದೆ. ಏಷ್ಯಾದಲ್ಲೇ ಅತಿ ಉದ್ದದ ಕೇಬಲ್ ಸೇತುವೆ, ತೂಗು ಸೇತುವೆ. 2.14 ಕಿಲೋಮೀಟರ್ ಉದ್ದ ಇದೆ ಈ ಕೇಬಲ್ ಸೇತುವೆ. ಇದರ ಸ್ಪೆಷಾಲಿಟಿ ಏನೇನು ಅಂತಂತಂದರೆ 473 ಕೋಟಿ ಟೆಂಡರ್ ಮೊತ್ತ ಇದು. ಇದರ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇದು ಕಾಮಗಾರಿ ಆರಂಭವಾಗಿದ್ದು 2019 ಡಿಸೆಂಬರ್ 12ನೇ ತಾರೀಕು. ಮುಕ್ತಾಯ ಆಗಿದ್ದು 2020 ಜುಲೈ 14. ದಿಲೀಪ್ ಬಿಲ್ಡ್ಕಾನ್ ಇದರ ಕಾಮಗಾರಿಯನ್ನು ನಿರ್ವಹಿಸಿರೋದು. ಪ್ರಮುಖವಾಗಿ ಸೇತುವೆಯ ಉದ್ದ ಬಂದು 2125 ಮೀಟರ್ ಇದೆ. ಆಮೇಲೆ ಅಗಲ 16 ಮೀಟರು. ಸಂಪರ್ಕ ಕಲ್ಪಿಸುವಂಥ ರಸ್ತೆ 1.05 ಕಿಲೋಮೀಟರ್ನಿಂದ 3 ಕಿಲೋಮೀಟರ್. ಉಕ್ಕಿನ ಕೇಬಲ್ನ ಉದ್ದ ಬಂದು 740 ಮೀಟರ್ ಇದೆ. ಕೇಬಲ್ನ ಎತ್ತರ 38.50 ಮೀಟರ್ ಇದೆ. ಜೊತೆಗೆ ಏಷ್ಯಾದಲ್ಲೇ ಅತಿ ಉದ್ದದ ತೂಗು ಸೇತುವೆ ಅನ್ನೋದಕ್ಕೆ ಹೆಸರುವಾಸಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ. ಮೋಹನ್, 60 ವರ್ಷಗಳ ಕನಸು, ಹೋರಾಟ ಎಲ್ಲವೂ ಕೂಡ ಇವತ್ತು ಈಡೇರ್ತಾ ಇದೆ. 12 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇದೆ. ಯಾರ್ಯಾರು ಬರ್ತಾರೆ, ಹೇಗಿರುತ್ತೆ, ಸಿದ್ಧತೆಗಳು ಹೆಂಗಿದೆ? ಎಸ್ ಶರತ್, ಏನು ನಾಡಿಗೆ ಬೆಳಕು ನೀಡಲು ಸರ್ವಸ್ವವನ್ನ ಕಳೆದುಕೊಂಡ ಸಂತ್ರಸ್ತರ 6 ದಶಕದ ಕನಸು ಇವತ್ತು ನನಸಾಗುವ ಸುಸಂದರ್ಭ ಅಂತಾನೆ ಹೇಳ್ಬಹುದು. ಶರತ್, ಸಿಗಂದೂರು ಸೇತುವೆ ಇವತ್ತು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟಿಸಲಿದ್ದಾರೆ. ಇವರ ಜೊತೆಗೆ ಪ್ರಹ್ಲಾದ್ ಜೋಶಿ ಕೂಡ ಸೇರ್ಪಡೆ ಆಗಲಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಸಂಸದರು, ಜೊತೆಗೆ ಸ್ಥಳೀಯ ಶಾಸಕರು ಬೇಳೂರು ಗೋಪಾಲಕೃಷ್ಣ ಕೂಡ ಅವರು ಕೂಡ ಅವ್ರ ಜೊತೆಗೆ ಶಾಮೀಲಾಗಲಿದ್ದಾರೆ. ಪ್ರಮುಖರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ನಿರೀಕ್ಷೆ ಇದೆ. ಬೆಳಗ್ಗೆ 10:45ಕ್ಕೆ ವಿಮಾನ ನಿಲ್ದಾಣಕ್ಕೆ, ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ನಿತಿನ್ ಗಡ್ಕರಿ ಅವರು ಆಗಮಿಸಲಿದ್ದಾರೆ. ಮಹಾರಾಷ್ಟ್ರದ ನಾಗಪುರದಿಂದ ಅವರು ವಿಶೇಷ ವಿಮಾನದ ಮೂಲಕ ಇಲ್ಲಿಗೆ ಆಗಮಿಸಲಿದ್ದು, ಬಳಿಕ ಸಾಗರಕ್ಕೆ ಹೆಲಿಕಾಪ್ಟರ್ ಮೂಲಕ ತೆರಳಲಿದ್ದಾರೆ. ಬಳಿಕ ಸಾಗರದಿಂದ ಕಳಸವಳ್ಳಿಗೆ ತಲುಪಲಿರುವ ಕೇಂದ್ರ ಸಚಿವರು ಅಲ್ಲಿ ಹೊಳೆಬಾಗಿಲು ಸಿಗಂದೂರು ಸೇತುವೆ ಬಳಿ ತೆರಳಿ ಅಲ್ಲಿ ಒಂದು ಉದ್ಘಾಟನೆಯನ್ನ 12 ಗಂಟೆಗೆ ನೆರವೇರಿಸಲಿದ್ದಾರೆ. ಬಳಿಕ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೂ ಕೂಡ ನಿತಿನ್ ಗಡ್ಕರಿ ಅವರು ತೆರಳಿ ಅಲ್ಲಿ ಚೌಡೇಶ್ವರಿಯ ಆಶೀರ್ವಾದವನ್ನ ಪಡೆದು ಬಳಿಕ ಮಧ್ಯಾಹ್ನ 1 ಗಂಟೆಗೆ ದೇವಾಲಯದಲ್ಲಿ ಪೂಜೆ ನೆರವೇರಿಸಿ ಬಳಿಕ ಸಾಗರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 2:30ಕ್ಕೆ ಏನು ವೇದಿಕೆ ಕಾರ್ಯಕ್ರಮ ಆರಂಭ ಆಗಲಿದ್ದು, ಈ ಸಾಗರದ ನೆಹರು ಮೈದಾನದಲ್ಲಿ ಬೃಹತ್ ವೇದಿಕೆ ಸಜ್ಜಾಗಿದೆ. ಶರತ್, ಹಲವಾರು ಜನರು ಈ ಒಂದು ಸುಮಾರು 10,000ಕ್ಕೂ ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಶರತ್, ಎಸ್, ಥ್ಯಾಂಕ್ ಯು ಮೋಹನ್ ಕೃಷ್ಣ ಡೀಟೇಲ್ಸ್ಗಾಗಿ.